ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಪಂಜುರ್ಲಿ ದೇವಸ್ಥಾನ ಇದೆಯಲ್ಲ ನಮ್ಮದು, ಅದ್ರದ್ದು ಪೂಜೆ ಮತ್ತು ಹರಕೆ ವರ್ಷಕ್ಕೊಂದು ಸರಿ ಮಾಡ್ತೀವಿ. ಅದ್ರ ಪೂಜೆ ಮತ್ತು ಹರಕೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಇವತ್ತೆಲ್ಲ ಅದೇ ಎಲ್ಲರೂ ಬಂದಿದ್ದಾರೆ. ಫ್ಯಾಮಿಲಿಯವರು, ಅಕ್ಕ ಮತ್ತು ಅಮ್ಮ ಎಲ್ಲ ಸೇರ್ಕೊಂಡು ನಾನು ಸೇರಿಕೊಂಡಿದ್ದೆ. ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಪೂಜೆ ಪಾತ್ರೆಗಳೆಲ್ಲ ಕರೆಸ್ತೀವಿ ಪಂಜುರ್ಲಿ ಎಲ್ಲ, ಹಾಗಾಗಿ ಪಾತ್ರೆಗಳು ಬಂದಿದ್ದರು. ಅದು ಪೂಜೆ ಆಯಿತು, ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ. ಅದ್ರದ್ದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡ್ತೀನಿ ಇದರಲ್ಲೇ. ಹಾಗೆ ಇವತ್ತು ಕೋಳಿ ಎಲ್ಲ ಕುಯ್ತಾರೆ. ಪಂಜುರ್ಲಿ ಹರಕೆ ಅಂದಾಗ ಕೋಳಿ ಎಲ್ಲ ಕುಯ್ತಾರೆ ವರ್ಷನೂ. ಕುರಿನೂ ಕಡಿತಿದ್ರು, ಈ ವರ್ಷ ಇಲ್ಲ. ಈಗ ಮಳೆ ಬರೋಕ್ಕಾಗಿದೆ, ಮೋಡ ಆಗಿದೆ, ಫುಲ್ಲು ಮೋಡ ಆಗಿದೆ. ವಾತಾವರಣ ಫುಲ್ ಚೇಂಜ್ ಆಗಿದೆ. ಮಳೆ ಬರುತ್ತೋ ಎಂಥದೋ ಗೊತ್ತಿಲ್ಲ. ಈಗೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಚಿಕನಿಗೆ ಕಾಯೆಲ್ಲ ಕಟ್ಕೊಂಡು ಎಲ್ಲ ರೆಡಿಯಾಗಿದೆ, ತೋರಿಸ್ತೀನಿ ಅದನ್ನು. ಹಾಗೆ ಎಲ್ಲರೂ ಸೇರಿಕೊಂಡು ವರ್ಷಕ್ಕೊಂದು ಸರಿ ಹರಕೆನ ಮಾಡ್ತೀವಿ. ನನ್ನ ಮಗಳಿಗೆ ಫುಲ್ ಜ್ವರ ಬಂದುಬಿಟ್ಟಿತ್ತು ನಿನ್ನೆ. ಮಗನಿಗೂ ಜ್ವರ, ಅವನಿಗೆ ಯಾಕೋ ಇದು 2ನೇ ಸರಿ ಜ್ವರ ಬರ್ತಿರೋದು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಮ್ಮನೂ ಕರ್ಕೊಂಡು ಹೋಗಿದ್ದೆ ಬೆಳಗ್ಗೆ ಮಗಳನ್ನ. ಅವಳಿಗೆ ಈಗ ಸಿರಪೆಲ್ಲ ಹಾಕಿ ಜ್ವರ ಬಿಟ್ಟಿದೆ, ನೋಡಬೇಕು. ಬನ್ನಿ ಇವತ್ತಿನ ವೀಡಿಯೋನ ನೋಡ್ಕೊಬರೋಣ ಹೇಗಿರುತ್ತೆ ಅಂತ. ಹಾಗೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೆ ದೇವಸ್ಥಾನದ ಮುಂದ್ಗಡೆ. ಹಾಗೆ ಮಕ್ಕಳು ಎಲ್ಲ ನಾವೆಲ್ಲ ಹೋಗಿದ್ವಿ. ಅಚ್ಚೆ ಮನೆ, ಅತ್ತೆ, ನಮ್ಮ ಅಪ್ಪನ ಅಕ್ಕ ಇದ್ದಾರಲ್ವ, ಅವ್ರ ಮನೇಲಿ ಮತ್ತು ನಮ್ಮ ಮನೇಲಿ ಸೇರಿ ಹರಕೆ ಮಾಡೋದು. ಅವರು ಬಂದಿದ್ದರು, ಅತ್ತೆ ಮಗಳು, ಮಕ್ಕಳಿಬ್ಬರು ಹೆಣ್ಮಕ್ಳು ಅವರಿಗೆ, ಅವರಿಬ್ಬರು ಹೆಣ್ಮಕ್ಳು. ಹಾಗೆ ನಮ್ಮ ಮನೆಯಲ್ಲಿ ನಾವಿಷ್ಟು ಜನ ಪೂಜೆಗಿದ್ವಿ. ಸಂಜೆ ತುಂಬ ಜನ ಆಗ್ತಾರೆ, ಆದರೆ ಈಗ ದೇವ್ರ ಪೂಜೆ ಬೆಳಗ್ಗೆನೇ ಮಾಡಿದ್ರಲ್ಲ ಅಂತ ಇಂಚು ಜನ ಇಲ್ಲ, ನಾವೇ ಮನೆಯವರೆಲ್ಲ ಸೇರ್ಕೊಂಡು ಪೂಜೆ ಮಾಡೋದು. ಹಾಗೆ ಈ ವರ್ಷ 2 ವರ್ಷಕ್ಕೊಂದು ಸರಿನಾದರೂ ಪಂಜುರ್ಲಿ ಪಾತ್ರೆನ ಕರೆಸ್ತಾರೆ. ಈ ವರ್ಷವೂ 2 ವರ್ಷ ಆಗಿತ್ತು, ಹಾಗಾಗಿ ಈ ವರ್ಷವೂ ಕರೆಸಿದ್ದಾರೆ. ಬಂದಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಸ್ನಾನಕ್ಕಂತ ಹೋಗಿದ್ರು ಬಾವಿಗೆ ಹೋಗಿ ಸ್ನಾನ ಮಾಡ್ಕೊಬರ್ತೀವಿ ಅಂತ. ಇಲ್ಲಿ ಪೂಜೆಗೆಲ್ಲ ಹೂವೆಲ್ಲ ಮುಡಿಸಿ ನಮ್ಮಪ್ಪ ಪೂಜೆ ಮಾಡೋದು. ನಮ್ಮಪ್ಪನೇ ಎಲ್ಲ ವರ್ಷಕ್ಕೊಂದು ಸರಿನೋ 2 ವರ್ಷಕ್ಕೊಂದು ಸರಿ ಆದರೂ ಭಟ್ರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ. ಹೋದ ವರ್ಷ ಮಾಡಿಸಿದ್ರು ಭಟ್ರನ್ನ ಕರೆಸಿ, ಹಾಗಾಗಿ ಈ ವರ್ಷ ಮಾಡಿಸಿಲ್ಲ. ಅಂದರೆ ಅನುಕೂಲ ಆದಂಗೆ ಮಾಡ್ತಾರೆ. ಈ ವರ್ಷ ಪಾತ್ರೆನ ಕರೆಸಿದ್ರಲ್ವ, ಹಾಗಾಗಿ ಈ ವರ್ಷ ಅಪ್ಪನೇ ಪೂಜೆ ಮಾಡಿದರು. ಇವಾಗ ನೋಡಿ ದೇವರು ಬರ್ತಾಯಿದೆ ಅವ್ರ ಮೇಲೆ. ಹಾಗೆ ಅಲ್ಲಿ ದೇವಸ್ಥಾನದ ಮೇಲ್ಗಡೆ ಒಂದು ಗೋಳಿ ಮರ ಇತ್ತು. ಅದ್ರ ಕೆಳಗಡೆ ಕಲ್ಲೆಲ್ಲ, ದೇವ್ರದ್ದು ಕಲ್ಲೆಲ್ಲ ಇದ್ದು, ಆದರೆ ಅದು ಗೋಳಿ ಮರ ಈ ಸರಿ ಗಾಳಿ ಮಳೆಗೆ ಬಿದ್ದಿತ್ತು. ಅದ್ರ ಬಗ್ಗೆನೇ ಸ್ವಲ್ಪ ಕೇಳಿಸಿದ್ರು ಅಪ್ಪ. ಯಾಕಂದರೆ ಅಡಿ ಕಲ್ಲೆಲ್ಲ ಇದೆಯಲ್ವ, ಅದಕ್ಕೇನಾದರೂ ಊನ ಏನಾದರೂ ಆಗಿದೆಯಾ ಅಂಥೇಳಿ ಕೇಳಿಸ್ತಾಯಿದ್ರು. ಮತ್ತು ನಾವೆಂತ ಕೇಳ್ಸೋಕ್ಕೆ ಹೋಗಿಲ್ಲ. ಅದೇ ಅಂದರೆ ದೇವ್ರನ್ನು ಒಂದು ಸರಿ ವರ್ಷಕ್ಕೆ ಅಥವಾ 2 ವರ್ಷಕ್ಕೊಂದು ಸರಿನಾದರೂ ಕರೆಸಿ ಪೂಜೆ ಮಾಡಿಸ್ತಾರೆ ಅಷ್ಟೇ. ಇವರು ಸೌತ್ ಕೇಂದ್ರ ಪಾತ್ರೆ, ಅಮಾಸ್ಬೈಲು, ಸೌತ್ ಕೇಂದ್ರದಲ್ಲಿ ಅಮಾಸ್ಬೈಲು ಅಂತಾರಲ್ವ, ಆ ಊರಿನವರು. ಅವ್ರನ್ನೇ ಕರೆಸೋದು ಯಾವಾಗಲೂ ಅಷ್ಟೇ. ಪಂಜುರ್ಲಿನ ನೆಲೆ ಹಾಕ್ದಲ್ಲಿಂದನೂ ಅಷ್ಟೇ, ಅವರೇ ಪಾತ್ರೆ, ಅವ್ರನ್ನೇ ಕರೆಸೋದು ಯಾವಾಗಲೂ. ಆವಾಗ ವರ್ಷವೂ ಕರೆಸ್ತಿದ್ರು. ಇವಾಗ ಮಾತ್ರ 2 ವರ್ಷಕ್ಕೊಂದು ಸರಿ ಹೀಗೆಲ್ಲ ಕರೆಸ್ತಾರೆ. ಇವಾಗ ನಾನೊಂಚೂರು ಪಾಪುಗೆ ಜ್ವರ ಬಂದಿತ್ತು, ಆಸ್ಪತ್ರೆಗೆ ಹೋಗಿ ಬಂದೆ.
ಬಂದು ಆಮೇಲೆ ಬೇಗ ಅಂದರೆ ಫುಲ್ಲು ಮೋಡ ಆಗಿತ್ತು, ಮಳೆ ಮೋಡ. ಹಾಗಾದರೆ ಎಲ್ಲದನ್ನೂ ಹೆಚ್ಚಿಟ್ಕೊಂಡ್ವಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದರು. ಎಲ್ಲ ಖಾರ ಕಡಿಯೋದು ಒಬ್ಬರು, ಈರುಳ್ಳಿ ಟೊಮೊಟೊ ಹೆಚ್ಚೋಕ್ಕೆ ಹುಡುಗರೆಲ್ಲ, ಅಕ್ಕನ ಮಕ್ಕಳೆಲ್ಲ ಇದ್ರಲ್ಲ, ಅವರೆಲ್ಲ ಹೆಲ್ಪ್ ಮಾಡಿದ್ರು. ಹಾಗೆ ಎಲ್ಲ ಬೇಗ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡ್ವಿ. ಯಾಕಂದರೆ ಮಳೆ ಬರೋ ಥರ ಇತ್ತು, ಫುಲ್ ಗುಡುಗ್ತಾ ಇತ್ತು. ಹಾಗಾಗಿ ಎಲ್ಲ ಕೆಲಸನೂ ಬೇಗ ಮಾಡ್ಕೊಂಡ್ವಿ. ಆಮೇಲೆ ಕರೆಂಟು ಹೋಯಿತು ಸ್ವಲ್ಪ ಹೊತ್ತು. ಕರೆಂಟು ಇರುವಾಗಲೇ ಎಲ್ಲ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಬೇಗ ಮಾಡ್ಕೊಂಡ್ವಿ ಅಷ್ಟೇ. ಇಲ್ಲಿ ಹಿಂದ್ಗಡೆ ಅಡುಗೆ ಮಾಡೋಕ್ಕೆ ಅಂಥೇಳಿ ಹಿಂದ್ಗಡೆ ಕಡ್ಮಾಡಲ್ಲಿ ಒಲೆ ಎಲ್ಲ ಹಾಕಿದ್ರು ಅಡುಗೆ ಮಾಡೋಕ್ಕೆ ಅಂತ. ಇವಾಗ ಅನ್ನ ಎಲ್ಲ ಮಾಡಿ ಬಸ್ಕೊತಾ ಇದ್ದಾರೆ. ಅಂದರೆ ಯಾರು ಬೇರೆಯವ್ರನ್ನೇನು ಕರೆಸಿಲ್ಲ ಅಡುಗೆ ಮಾಡೋಕ್ಕೆ, ನಾವೆಲ್ಲ ಸೇರಿ ಅಡುಗೆ ಮಾಡಿದ್ವಿ. ಹಾಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇಡ್ಲಿ ಮಾಡೋಣ ಅಂಥೇಳಿ ಕೊಟ್ಟೆ ಇಡ್ಲಿ ಬರುತ್ತಲ್ವ, ಕೊಟ್ಟೆಯಲ್ಲಿ ಕಟ್ಟಿ ಮಾಡಿದ್ವಿ. ಎಷ್ಟು ಮೋಡ ಆಗಿದೆ ನೋಡಿ, ಫುಲ್ಲು ಮೋಡ ಆಗಿದೆ. ಮಳೆ ಬರೋ ಚಾನ್ಸಸ್ ಕಂಡು ಬರ್ತಾ ಇದೆ. ವರ್ಷವೂ ಅಷ್ಟೇ ಮಳೆ ಬಂದೇ ಬರುತ್ತೆ. ನಾವು ದೇವ್ರ ಅರ್ಕೆ ಮಾಡಿದಾಗ ಅದು ಏನಂತನೂ ಗೊತ್ತಿಲ್ಲ. ಹೋದ ವರ್ಷವೂ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಈ ಸರಿನೂ ಅಷ್ಟೇ ಮಳೆ ಮೋಡ ಆಗಿದೆ. ನೋಡಬೇಕು ಎಂತಾಗುತ್ತೆ ಅಂತ. ಬನ್ನಿ, ನನ್ನ ಮಗಳು ಎಂತ ಮಾಡ್ತಿದ್ದಾಳೆ ನೋಡೋಣ. ನನ್ನ ಮಗಳು ಹಾಸಿದ್ದೆಲ್ಲ ಬೆಡ್ಶೀಟೆಲ್ಲ ತೊಗೊಂಡು ನೋಡ್ತಾ ಇದ್ದಾಳೆ ನೋಡಿ. ನನ್ನ ಮಗಳು ಯಾರದ? ಜ್ವರ ಬಂತ ನಿಮಗೆ? ಜ್ವರ ಬಂತ? ಹಾಂ ಜ್ವರ ಬಂತ? ಹಾಂ ಜ್ವರ ಬಂತ? ಹಾಂ ಎಷ್ಟು ಜ್ವರ ಬಂದಿತ್ತು ಮಗನೇ? ಜ್ವರ ಬಂದಿತ್ತ ನನ್ನ ಮಗನಿಗೆ? ಜ್ವರ ಬಂದಿತ್ತಾ? ಹಾಂ ಇದೆಂತ ಹಾಸಿದ್ದೆಲ್ಲ ಹಿಂಗೆ ಮಾಡ್ಕೊಂಡಿದ್ದು? ಆಟ ಎಲ್ಲೋಯ್ತು ನಿಮ್ಮದು? ಆಟ? ಓಹೋ ಆಟ ತಗೊಳ್ಳಿ, ಆಟ ಹಾಂ ಆಟ ಆಡಿ ಹೊಡ್ಕೋಬಾರ್ದು, ನೋವು ಆಗುತ್ತೆ, ಹಬ್ಬು ಆಗುತ್ತೆ. ಆಟ ಆಡಿ. ನಮ್ಮಮ್ಮ ಅಡುಗೆ ಮನೇಲಿ ಫುಲ್ ಬ್ಯುಸಿಯಾಗಿದ್ದರು. ಅಮ್ಮ ಮತ್ತು ಅಕ್ಕ ಸೇರ್ಕೊಂಡಿದ್ರು ಮಾಡಿದರು. ಇದು ನೋಡಿ ನನ್ನ ಮಗ ವಿಡಿಯೋ ಮಾಡಿದ್ದು. ಮನೆ ಕತ್ತಿರ್ತೇನೆ ಮತ್ತು ನಾನು ನಮ್ಮ ಅತ್ತೆ ಗೊತ್ತಿತ್ತು, ನಮ್ಮ ಇತ್ತೆ ಎಲ್ಲ ಇದೇ ಇತ್ತೆ ಎಲ್ಲ ಇಲ್ಲಲ್ಲಿ ಇಲ್ಲಲ್ಲಿ ಮನೆ ತೋರಿಸ್ತೀನ. ಮನೆ ತೋರ್ಸಕ್ಕಾಗ ಬೇಡ, ಧೂಳ ಎಕ್ಕ ಮನೆಯಲ್ಲ ಮನೇಲಿ ವಿಡಿಯೋ ಮಾಡು. ಇಲ್ಲಲ್ಲಿ ಎಲ್ಲರೂ ಮನೆ ನಾನು ವಿಡಿಯೋ ಮಾಡ್ತಿರ್ತೀನಲ್ವ, ಅದನ್ನೇ ನೋಡಿಕೊಂಡು ದಿನ ಮೊಬೈಲ್ ತೊಗೊಂಡು ಅದೇನೋ ಅವನೇ ಹೇಳ್ತಿರ್ತಾನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.